ಈಗ ಹೆಣ್ಮಕ್ಳಲ್ಲಿ ಸಾಮಾನ್ಯ ಕಾಣಿಸ್ಕೊಳ್ತಾ ಇರೋದು ಅಂದರೆ ಇತ್ತೀಚೆಗೆ ತುಂಬ ಕೇಸಸ್ ಕೇಳ್ತಾ ಇದ್ದೀವಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು. ಈ ಬ್ರೆಸ್ಟ್ ಕ್ಯಾನ್ಸರ್ ಏನಕ್ಕೆ ಆಗ್ತಾ ಇದೆ, ಇದಕ್ಕೇನು ಇನಿಷಿಯೇಟಿವ್ಸ್ ತೊಗೊಂಡ್ರೆ ಕಮ್ಮಿ ಮಾಡ್ಬೋದು ಅಂತ? ಸಿ ಅಗೇನ್ ಬ್ರೆಸ್ಟ್ ಕ್ಯಾನ್ಸರ್ ಆಲ್ಸೋ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಇರ್ಬೋದು, ಅವರ ಒಂದು DNA ಚೇಂಜಸ್ಸಿಂದ ಜೆನೆಟಿಕ್ಸ್ ಫ್ಯಾಕ್ಟರ್ಸ್ ಇರ್ಬೋದು ಆ್ಯಂಡ್ ಮೆನಿ ಅದರ್ ರೀಸನ್ಸ್ ಇರ್ಬೋದು. ಕೆಲವೊಂದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊತಾರೆ, ದಟ್ ಮೇ ಲೀಡ್ ಆರ್ ಬಿಕಾಸ್ ಆಫ್ ಸಮ್ ಅದರ್ ಹೆಲ್ತ್ ಇಶ್ಯೂಸ್. ಸೊ ಮೇನ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಆಫ್ಟರ್ 18 to 20 years or 25 years ಆದಮೇಲೆ ಪ್ರತಿಯೊಬ್ಬ ಹೆಣ್ಮಗಳಾಗಲಿ ಮಹಿಳೆ ಆಗಲಿ ವರ್ಷಕ್ಕೆ ಒಂದು ಸಲ ಆದರೂ ಬ್ರೆಸ್ಟ್ ತಪಾಸಣೆ ಮಾಡಿಸೋದು ಉತ್ತಮ. ಜೊತೆಗೆ ಒಂದು ಜನರಲ್ ಹೆಲ್ತ್ ಚೆಕಪ್. ಸೊ ಈ ವರ್ಷ 18th ಐ ಥಿಂಕ್ ಆಲ್ ಇಂಡಿಯಾ ಕ್ಯಾನ್ಸರ್ ಸೊಸೈಟಿ ಪ್ಲಸ್ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಕಡೆಯಿಂದ ನಮ್ಮಲ್ಲಿ ನಾವು ಫ್ರೀ ಮ್ಯಾಮೋಗ್ರಫಿ ಹಾಗೂ ಪ್ಯಾಪ್ಸ್ಮಿಯರ್ನ ಮಾಡ್ತಿದ್ವಿ. ಯಾಕಂದರೆ 93% ವಿಮೆನ್ ಆರ್ ಮೋರ್ ಪ್ರೋನ್ ಟು ಕ್ಯಾನ್ಸರ್ಸ್, ಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ಸ್. ಸೊ ಅದಕ್ಕೆ ಒಂದು ಎಜುಕೇಟ್ ಮಾಡಿಬಿಟ್ಟು ಕೆಲವೊಂದು ವ್ಯಾಕ್ಸಿನ್ಸ್ ಕೂಡ ಇದೆ ಸರ್ವೈಕಲ್ ಕ್ಯಾನ್ಸರ್ಗೆ ಮುಂಚೆ ತಗೊಳ್ಳುವಂಥದ್ದು. ಸೊ ಅದ್ರ ಬಗ್ಗೆ ವಿಮೆನಿಗೆ ಆದಷ್ಟು ಮಹಿಳೆಯರಿಗೆ ಅದ್ರ ಬಗ್ಗೆ ಎಜುಕೇಟ್ ಮಾಡಿ ಕೊಡೋ ಒಂದು ಪ್ರಯತ್ನ ನಮ್ಮದು. ಸೊ 18ನೇ ತಾರೀಕು ಇದೇ ತಿಂಗಳು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದು. ಫ್ರೀ ಆಗಿ ನಾವು ಬ್ರೆಸ್ಟ್ ಮ್ಯಾಮೋಗ್ರಫಿ ಇರ್ಬೋದು, ಪ್ಯಾಪ್ಸ್ಮಿಯರ್ ಇರ್ಬೋದು, ಕೆಲವೊಂದು ತಪಾಸಣೆಗಳನ್ನ ಮಾಡಿಬಿಟ್ಟು ತಿಳಿಸ್ಕೊಡ್ತೀವಿ ಅವರಿಗೆ. ನಮ್ಮದು ಜಿಯೋಸ್ಟಾರ್ ಮೆಡ್ಸ್ಪಾ ಅಂತ ಸ್ಕಿನ್ ಆ್ಯಂಡ್ ಹೇರ್ ಟ್ರೀಟ್ಮೆಂಟಿಗೆ, ಹಾಗೂ ಜನರಲ್ಗೆ ಜಿಯೋಸ್ಟಾರ್ ಹಾಸ್ಪಿಟಲ್ ಅಂತ ಇಟ್ಸ್ US ಬೇಸ್ಡ್ ಅಡ್ವಾನ್ಸ್ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ಸ್ ನಾವು ಮಾಡ್ತೀವಿ. ಇಲ್ಲಿ ರೀಜನರೇಷನ್ ಟ್ರೀಟ್ಮೆಂಟ್ ಮಾಡ್ತೀವಿ. ರಾಜಾಜಿನಗರಲ್ಲಿ ಇದು ಲೊಕೇಟೆಡ್ ಆಗಿದೆ, SBI ಬ್ಯಾಂಕ್ ಆಪೋಸಿಟಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.